ಆ ಪ್ರತಿಭಟನೆಯಲ್ಲಿ ಇವತ್ತು ಜನರು ಕೂಡ ಇನ್ನೂ ತನಕ ಹಾಟ್ ಇದರಲ್ಲಿ ಗರಂ ಆಗಿಲ್ಲ ಮತ್ತು ಪೊಲೀಸ್ ಇಲಾಖೆಯೂ ಆಗಿಲ್ಲ, ಜಿಲ್ಲಾಡಳಿತನೂ ಅದೇ ರೀತಿ ಇವತ್ತು ನಾವು ಸರ್ವೆ ನಿಲ್ಲಬೇಕಂತ ನಾವು ಪ್ರಯತ್ನ ಮಾಡ್ತೇವೆ ಮತ್ತು ಸರ್ವೆ ನಿಲ್ಲಿಸ್ತೇವೆ. ಯಾವ ರೀತಿಯಲ್ಲೂ ಕೂಡ ಜಿಲ್ಲಾಡಳಿತ ಆಗಲು ಸರ್ಕಾರ ಆಗಲು ಏನಾದರೂ ನಮ್ಮ ಮೀನುಗಾರರ ಮೇಲೆ ಏನು ಪ್ರದಕ್ಷಿಣೆ ಏನು ಇದು ಮಾಡಲಿಕ್ಕೆ ಬಂದರೆ ನಾವು ಕೂಡ ನಮ್ಮ ಶಕ್ತಿ ಬಲ ಪ್ರದರ್ಶನ ನಾವು ಕೂಡ ಮಾಡುವಂಥ ಪರಿಸ್ಥಿತಿ ಬಂದರೆ ನಾವು ಮಾಡ್ತೇವೆ. ಯಾವ ರೀತಿ ಮಾಡ್ತೇವೆ ಅಂದರೆ ಬೋಟ್ನಲ್ಲಿ ಹೋಗಿ ನಾವು ಬೋಟ್ ಮೇಲೆ ಜನರನ್ನು ತುಂಬಿ ಹೋಗಿ ಆ ಸರ್ವೆ ಮಾಡುವಂಥ ಸ್ಥಳದಲ್ಲಿ ಅವರು ನಿಲ್ಲಿಸುವಂಥ ಪ್ರಯತ್ನ ನಾವು ಮಾಡ್ತೇವೆ. ಆ ನಿಲ್ಲಿಸುವಂಥ ಪ್ರಯತ್ನದಲ್ಲಿ ಪೊಲೀಸ್ ಜಿಲ್ಲಾಡಳಿತ ಯಾರಾದರೂ ನಮಗೆ ಪ್ರವೇಶ ಮಾಡಿದರೆ ಅದರಿಂದ ನಾವು ಯಾರಿಗೂ ಧಮಕಿ ಕೊಡುವಂಥ, ಯಾರಿಗೂ ಹೆದರಿಸುವಂಥ ನಾವು ಕೆಲಸ ಮಾಡೋದಿಲ್ಲ. ನಮ್ಮ ಪ್ರದರ್ಶನ ನಾವು ಮಾಡ್ತೇವೆ. ಅದರಲ್ಲಿ ಏನಾದರೂ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ, ನೈವೇದ್ಯದವರು ಏನಾದರೂ ಬಂದು ನಮಗೆ ಟಚ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರೆ ನಮ್ಮ ಮೀನುಗಾರಿಕೆ ಮೀನಲ್ಲಿ ಸಮುದ್ರದಲ್ಲಿ ಯಾವ ರೀತಿ ಪ್ರದರ್ಶನ ಮಾಡಬೇಕು ನಾವು ಮಾಡ್ತೇವೆ ಅಂತ ಹೇಳ್ತೇವೆ. ಆ ಪ್ರತಿಭಟನೆಯಲ್ಲಿ ಇವತ್ತು ಜನರು ಕೂಡ ಇನ್ನೂ ತನಕ ಹಾಟ್ ಇದರಲ್ಲಿ ಗರಂ ಆಗಿಲ್ಲ ಮತ್ತು ಪೊಲೀಸ್ ಇಲಾಖೆಯೂ ಆಗಿಲ್ಲ, ಜಿಲ್ಲಾಡಳಿತನೂ ಅದೇ ರೀತಿ ಇವತ್ತು ನಾವು ಸರ್ವೆ ನಿಲ್ಲಬೇಕಂತ ನಾವು ಪ್ರಯತ್ನ ಮಾಡ್ತೇವೆ ಮತ್ತು ಸರ್ವೆ ನಿಲ್ಲಿಸ್ತೇವೆ. ಯಾವ ರೀತಿಯಲ್ಲೂ ಕೂಡ ಜಿಲ್ಲಾಡಳಿತ ಆಗಲು ಸರ್ಕಾರ ಆಗಲು ಏನಾದರೂ ನಮ್ಮ ಮೀನುಗಾರರ ಮೇಲೆ ಏನು ಪ್ರದಕ್ಷಿಣೆ ಏನು ಇದು ಮಾಡಲಿಕ್ಕೆ ಬಂದರೆ ನಾವು ಕೂಡ ನಮ್ಮ ಶಕ್ತಿ ಬಲ ಪ್ರದರ್ಶನ ನಾವು ಕೂಡ ಮಾಡುವಂಥ ಪರಿಸ್ಥಿತಿ ಬಂದರೆ ನಾವು ಮಾಡ್ತೇವೆ. ಯಾವ ರೀತಿ ಮಾಡ್ತೇವೆ ಅಂದರೆ ಬೋಟ್ನಲ್ಲಿ ಹೋಗಿ ನಾವು ಬೋಟ್ ಮೇಲೆ ಜನರನ್ನು ತುಂಬಿ ಹೋಗಿ ಆ ಸರ್ವೆ ಮಾಡುವಂಥ ಸ್ಥಳದಲ್ಲಿ ಅವರು ನಿಲ್ಲಿಸುವಂಥ ಪ್ರಯತ್ನ ನಾವು ಮಾಡ್ತೇವೆ. ಆ ನಿಲ್ಲಿಸುವಂಥ ಪ್ರಯತ್ನದಲ್ಲಿ ಪೊಲೀಸ್ ಜಿಲ್ಲಾಡಳಿತ ಯಾರಾದರೂ ನಮಗೆ ಪ್ರವೇಶ ಮಾಡಿದರೆ ಅದರಿಂದ ನಾವು ಯಾರಿಗೂ ಧಮಕಿ ಕೊಡುವಂಥ, ಯಾರಿಗೂ ಹೆದರಿಸುವಂಥ ನಾವು ಕೆಲಸ ಮಾಡೋದಿಲ್ಲ. ನಮ್ಮ ಪ್ರದರ್ಶನ ನಾವು ಮಾಡ್ತೇವೆ. ಅದರಲ್ಲಿ ಏನಾದರೂ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ, ನೈವೇದ್ಯದವರು ಏನಾದರೂ ಬಂದು ನಮಗೆ ಟಚ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರೆ ನಮ್ಮ ಮೀನುಗಾರಿಕೆ ಮೀನಲ್ಲಿ ಸಮುದ್ರದಲ್ಲಿ ಯಾವ ರೀತಿ ಪ್ರದರ್ಶನ ಮಾಡಬೇಕು ನಾವು ಮಾಡ್ತೇವೆ ಅಂತ ಹೇಳ್ತೇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.